ಲಹರಿ. ಲಹರಿ, ವಾವ್, ಯಾವ ಸಾಂಗ್ ಹಾಡ್ತಾ ಇದೆಯಾ? ಮಾಯಾವಿ. ಲಹರಿ ಅಂತಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟು ದೊಡ್ಡ ಹೆಸರು ಗೊತ್ತಾ? ಲಹರಿ ಮ್ಯೂಸಿಕ್ ಅಂತ ಎಷ್ಟೊಂದು ಸಾಂಗ್ಸ್ ಇದೆ ಲಹರಿ ಮ್ಯೂಸಿಕ್ ಅಲ್ಲಿ, ಕೇಳಿದ್ಯಾ? ಹಾ, ಕೇಳಿದೆ. ಓಕೆ, ಇವಾಗ ಯಾವ ಸಾಂಗ್ ಹಾಡ್ತಿದ್ಯಾ? ಮಾಯಾವಿ. ಮಾಯಾವಿ. ರೆಡಿನಾ ಹಾಡಕ್ಕೆ? ಓಕೆ, ಕಮ್ ಆನ್. ಹಾಡು. ಮಾಯಾವಿ ನಿನಗೂ ನೀನು ಮುಂಜಾನೆ ಬಿಸಿಲು ನೀನು ಸಾಲದಿರು ಹಾಡು ನೀನು ಬೇಗೆನಿಸು ಸಂಜೆ ನೀನು ಎದೆಯ ದುನಿಗಿ ಬೆಳಕು ನೀನೇ ನೀನಾದೆ ನೀನಾದೆ. ಇನ್ನೊಂದು ಸಾಂಗ್ ಹಾಡ್ತೀಯಾ? ಓಕೆ, ಕಮ್ ಆನ್. ನಿನ್ ಫೇವ್ರೆಟ್ ಹೀರೋ ಯಾರು? ಸರಿ, ಯಾವ ಸಾಂಗ್ ಹಾಡ್ತೀಯಾ? ಅಷ್ಟು ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ, ತುಂಬಾ ಮುದ್ದಾಗಿ ಹಾಡಿದೆ. ಪ್ಲೀಸ್ ಜೋರಾದ ಚಪ್ಪಾಳೆ ಬರಲಿರೋ ಪುಟ್ಟಾಡಿ ಲಹರಿಗೆ. ನಿಂಗೆ ಈಗ ವೋಚರ್ ಬೇಕಾ? ವೋಚರ್ ಬೇಕಾ? ವೋಚರ್ ಬೇಕಾ ನಿಂಗೆ? ಈಗ ವೋಚರ್ ಕೊಟ್ರೆ ಏನ್ ಮಾಡ್ತೀಯ ಅದನ್ನ ತಗೊಂಡು? ವೋಚರ್ ಕೊಡ್ತೀನಿ, ಏನ್ ಮಾಡ್ತೀಯ ಅದನ್ನ ತಗೊಂಡು? ಶಾಪಿಂಗ್ ಮಾಡ್ತೀಯಾ? ಶಾಪಿಂಗ್ ಮಾಡ್ತೀಯಾ? ನೀನ್ ಮಾಡ್ತೀಯ ಇಲ್ಲ ಮಮ್ಮಿ ಕೊಡ್ತೀಯಾ? ನಮ್ಮ ಮಮ್ಮಿ. ಮಮ್ಮಿ ಕೊಡ್ತೀಯಾ? ಓಕೆ, ಮಮ್ಮಿ ಸ್ಟೇಜ್ ಕರಿಯನ್ನ ಹಾಗಿದ್ರೆ ಕರಿ. ಮಮ್ಮಿಯಲ್ಲಿ ಮಮ್ಮಿ ಬನ್ನಿ ಪ್ಲೀಸ್ ಸ್ಟೇಜ್ಗೆ. ಅಮ್ಮಂಗ್ ಕೊಡು, ಮೈಕ್ ಕೊಡು. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ದುರ್ಗಾ ಮ್ಯಾಮ್. ದುರ್ಗಾ, ಓಕೆ ಮೇಡಮ್. ಇವತ್ತು ಚಂದನ್ ಶೆಟ್ಟಿ ಅವರ ಮೊದಲನೇ ಸಿನಿಮಾದ ಒಂದು ಸ್ಪೆಷಲ್ ಸಾಂಗ್ ಲಾಂಚ್ ಮಾಡ್ತಾ ಇದೀವಿ ನಾವು. ಈಗಾಗಲೇ 2 ಹಾಡುಗಳು ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇವತ್ತು ಮತ್ತೊಂದು ಸಾಂಗ್ ರಿಲೀಸ್ಗೆ ರೆಡಿ ಆಗಿದೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಆಲ್ ದ ಬೆಸ್ಟ್ ಚಂದನ್ ಸರ್. ಆಲ್ ದ ಬೆಸ್ಟ್ ಚಂದನ್ ಸರ್. ಜೋರ ಕರೀರಿ ಎಲ್ಲಿದ್ರು. ಚಂದನ್ ಸರ್ ಬನ್ನಿ, ಕಾಯ್ತಾ ಇದೀವಿ, ವೇಟ್ ಮಾಡ್ತಿದೀವಿ. ಚಂದನ್ ಸರ್ ಬೇಗ ಬನ್ನಿ, ಎಲ್ರು ಕಾಯ್ತಿದ್ದೀವಿ ನಿಮ್ ಸಾಂಗಿಗೆ. ಆಲ್ ದ ಬೆಸ್ಟ್. ವಾವ್, ಲವ್ಲಿ ಮೇಡಮ್, ಲವ್ಲಿ. ನಿಮ್ಮ ಎನರ್ಜಿಗೆ, ಜೋಶ್ಗೆ ಯು ಡಿಸರ್ವ್ ಅ ರೌಂಡ್ ಆಫ್ ಅಪ್ಲಾಸ್. ಪ್ಲೀಸ್ ಜೋರಾದ ಚಪ್ಪಾಳೆ ಬರಲಿ ನಮ್ಮ ದುರ್ಗಾ ಮೇಡಮ್ಗೆ. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೆ ವೋಚರ್ ಕೊಡೋದಕ್ಕೆ ಈಗ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀನಿ. ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ನ ಕಾರ್ತಿಕ್ ಅವರು ದಯವಿಟ್ಟು ಸ್ಟೇಜಿಗೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಕಾರ್ತಿಕ್ ಅವರು ಇದಾರಾ ಇಲ್ಲಿ? ಕಾರ್ತಿಕ್ ಅವರು ಇಲ್ವಾ? ಓಕೆ. ಸಾಯಿ ಶಿಶಿರ್ ಟೂರ್ಸ್ ನ ಮಾಲೀಕರಾದ ಗಜೇಂದ್ರ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಪ್ಲೀಸ್ ಜೋರಾದ ಚಪ್ಪಾಳೆಗೆ ಸ್ವಾಗತಿಸಿ ಗಜೇಂದ್ರ ಸರ್ನ. ಸರ್, ಓವರ್ ಟು ಯು. ನಾನೇನು ಕೇಳೋದೇ ಬೇಡ. ಇವತ್ತು ಎಲ್ಲರೂ ಸೇರಿರೋದು ಏನಕ್ಕೆ ಅಂತ ನಿಮ್ಗೂ ಗೊತ್ತು, ನನಗೂ ಗೊತ್ತು. ಚಂದನ್ ಶೆಟ್ಟಿ ಅವರ ಸೂತ್ರಧಾರಿ ಸಿನಿಮಾದ ಸಾಂಗ್ ಲಾಂಚ್ ಅಂಡ್ ನವರಸಂಸಾರ ಸಿನಿಮಾದ ಪ್ರೊಡ್ಯೂಸರ್ ಅವರು ನಿಮ್ಮ ಆಪ್ತರು ಕೂಡ ಹೌದು. ಅಂಡ್ ಪ್ರತಿಯೊಂದು ಹೆಜ್ಜೆನಲ್ಲೂ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ಸೊ ಈ ಸಾಂಗ್ ಬಗ್ಗೆ, ಈ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಪುಟ್ಟ ಬಗ್ಗೆ ಹೇಳ್ಬೇಕು. ಮಾಯಾವಿ ಸಾಂಗ್ ಹಾಡಿದ್ರು ಸ್ಟೇಜ್ ಮೇಲೆ ಬಂದು. ಆಕ್ಚುಲಿ ಮಾಯಾವಿ ಸಾಂಗ್ ಅಂದ್ರೆ ನನ್ಗೆ ಕೂಡ ಇಷ್ಟ. ತುಂಬಾ ಚೆನ್ನಾಗಿ ಹಾಡಿದ್ರೆ. ಆಲ್ ದ ಬೆಸ್ಟ್ ಪುಟ್ಟ. ಅಂಡ್ ಮೇ 9 ರಾಜ್ಯದಾದಂಥ ಏನು ಸೂತ್ರಧಾರಿ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಟೀಮ್ ಮೆಂಬರ್ಸ್ಗೂ ಸಕ್ಸಸ್ ಸಿಗಲಿ ಅಂತ ಎಲ್ಲರೂ ಕೋರ್ಕೊಳ್ಳೋಣ. ಆ್ಯಂಡ್ ಪ್ರತಿಯೊಬ್ಬರು ಬಂದು ಮೂವಿ ನೋಡಬೇಕು, ಫಿಲಮ್ನ ಸಕ್ಸಸ್ ಮಾಡಬೇಕು ಅಂತ ಎಲ್ಲರೂ ವಿನಂತಿಸ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು. ಇನ್ನು ಕೆಲವು ಕ್ಷಣಗಳಲ್ಲಿ ಚಂದನ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಇರ್ತಾರೆ. ಈಗ ಅದಕ್ಕೂ ಮುಂಚೆ ನೆಕ್ಸ್ಟ್ ಯಾರು ಬರ್ತಾ ಇದ್ರ ವೇದಿಕೆಗೆ ಅಂತ ನೋಡೋ ಕ್ಯೂರಿಯಾಸಿಟಿ ನನಗೆ. ಯಾರು ಬರ್ತಾ ಇದ್ದೀರಾ? ಎಲ್ಲ ಬರೀ ಗ್ರೌಂಡ್ ಫ್ಲೋರ್ ಅಲ್ಲೇ ಬರ್ತಿದ್ದಾರೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಯಾರಾದ್ರೂ ಅಲ್ಲಿಂದ ಜಂಪ್ ಮಾಡಿ ಬರ್ಬೋದಾ? ಜಂಪ್ ಮಾಡಿ ಬಂದ್ರೆ ಡೈರೆಕ್ಟ್ ಆಗಿ ವೋಚರ್ ಕೊಟ್ಬಿಡ್ತೀನಿ. ಇಲ್ಲ ಇಲ್ಲ, ಆ ಥರ ಎಲ್ಲ ಸರ್ಕಸ್ ಮಾಡಬೇಡಿ ದಯವಿಟ್ಟು. ಸುಮ್ಮನೆ ತಮಾಷೆ ಮಾಡಿದೆ. ಮೇಡಮ್ ಬರ್ತೀರಾ? ದೇವ್ರ ಮನೇಲಿ ಅಷ್ಟು ಚೆನ್ನಾಗಿ ಹಾಡ್ತಿರ್ತೀರಾ, ಇಲ್ಲಿ ಬಂದು ವೇದಿಕೆ ಮೇಲೆ ಹಾಡಿ. ಎನಿಬಡಿ ನೆಕ್ಸ್ಟ್ ಯಾರಾದ್ರೂ ಇದ್ದೀರಾ ವೇದಿಕೆಗೆ ಬರೋರು? ಪ್ಲೀಸ್ ಕಮ್ ಸರ್, ಬನ್ನಿ ಸರ್. ಇಲ್ಲ, ನೀವು ಬಂದ್ಬಿಡಿ. ಈಗ ಅದಾದ್ಮೇಲೆ ಕರಿತೀವಿ ಮತ್ತೆ ನಿಮ್ಮನ್ನ. ಅವ್ರ ಜೊತೆನೆ ಮಾತಾಡ್ಬೇಕಾ? ಬನ್ನಿ, ಇಲ್ಲಿ ಮಾತಾಡೋಣ, ಬನ್ನಿ. ಪ್ಲೀಸ್ ಕಮ್ ಸರ್, ಪ್ಲೀಸ್ ಕಮ್.